ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ನೀವೆಲ್ಲರಿಗೂ ಆಲ್ರೆಡಿ ತಮ್ಮದೇ ನೋಡೇ ಗೊತ್ತಾಗಿರುತ್ತೆ ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಸಾಕಷ್ಟು ಜನಕ್ಕೆ ಕಣ್ಣು ಸುತ್ತ ತುಂಬಾ ಕಪ್ಪಗಾಗಿರುತ್ತೆ. ಸೊ ಈಗ ನಾನು ತೋರಿಸೋ ಈ ಒಂದು ಕ್ರೀಮ್ನ ವಿತಿನ್ 15 ಡೇಸ್ ನೀವು ಯೂಸ್ ಮಾಡೋದ್ರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಕ್ರೀಮ್ನ ಬಳಸೋದ್ರಿಂದ ಬರೀ ಡಾರ್ಕ್ ಸರ್ಕಲ್ಸ್ ಅಷ್ಟೇ ಅಲ್ಲ, ನಿಮ್ಮ ಪ್ಲಫಿನೆಸ್ಸು, ಬ್ರಿಂಕಲ್ಸು ಏನೇ ಇದ್ರೂ ಕೂಡ ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಇದಕ್ಕೂ ಮುಂಚೆ ನಾನು ಕೂಡ ಸಾಕಷ್ಟು ಪ್ರಾಡಕ್ಟ್ನ ತರಿಸಿದ್ದೆ, ಬಟ್ ಯಾವುದೂ ನನಗೆ ಅಷ್ಟು ವರ್ಕ್ ಆಗಲಿಲ್ಲ. ಸೊ ಈ ಒಂದು ಕ್ರೀಮ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಸೊ ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಬೇಕು ಕೊನೆ ತನಕ ನೋಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯೊಟ್ಟಿಗೆ ಶೇರ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಮಾಡ್ತೀರಾ ಅಲ್ವಾ. ಎಸ್, ಮೊದಲನೇದಾಗಿ ಡಾರ್ಕ್ ಸರ್ಕಲ್ಸ್ ಯಾಕಾಗುತ್ತೆ ಅಂತ ಮೊದಲನೇದಾಗಿ ತಿಳ್ಕೊಳ್ಳೋಣ. ಯೂಶಲಿ 5 ರೀಸನ್ಸ್ ಇಂದ ಡಾರ್ಕ್ ಸರ್ಕಲ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಮೊದಲನೇದು ಬಂದ್ಬಿಟ್ಟು ಲ್ಯಾಕ್ ಆಫ್ ಸ್ಲೀಪ್. ನೀವು ಜಾಸ್ತಿ ನಿದ್ದೆಗಡ್ತಾ ಇದ್ರೆ, ಅದು ನೈಟ್ ಟೈಮಲ್ಲಿ ಜಾಸ್ತಿ ನಿದ್ದೆಗಡ್ತಾ ಇದ್ರೆ ಡಾರ್ಕ್ ಸರ್ಕಲ್ಸ್ ಅನ್ನೋದು ಜಾಸ್ತಿ ಕಾಣಿಸುತ್ತೆ. ಇನ್ನು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ಅನಿಮಿಯಾ. ನಿಮ್ಗೆ ಏನಾದರೂ ಐರನ್ ಡಿಫಿಷಿಯನ್ಸಿ ಇದ್ರೂ ಕೂಡ ನಿಮಗೆ ಕಣ್ಸುತ್ತ ಕಪ್ಪು ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಈ ಥರ್ಡ್ ಪಾಯಿಂಟ್ ಬಂದ್ಬಿಟ್ಟು ಅಲರ್ಜೀಸ್. ನೀವೇನಾದರೂ ಅಲರ್ಜಿ ಆದಾಗ, ಇರಿಟೇಷನ್ ಇಂದ ಕಣ್ಣ ರಬ್ ಮಾಡ್ಕೊಂಡಾಗ ಸಹ ನಿಮಗೆ ಡಾರ್ಕ್ ಸರ್ಕಲ್ಸ್ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಫೋರ್ತ್ ಪಾಯಿಂಟ್ ಬಂದ್ಬಿಟ್ಟು ಥೈರಾಯ್ಡ್ ಇಶ್ಯೂ. ನಿಮ್ಗೆ ಏನಾದರೂ ಥೈರಾಯ್ಡ್ ಇದ್ರೆ ಅದು ಆವಾಗ ನಿಮಗೆ ಬ್ರಿಂಕಲ್ಸು, ಫ್ಲಫಿ ಐಸು ಕಾಣಿಸ್ಕೊಳ್ತಾ ಹೋಗುತ್ತೆ. ಇನ್ನು ಲಾಸ್ಟ್ 5th ಪಾಯಿಂಟ್ ಬಂದ್ಬಿಟ್ಟು ಡಿಹೈಡ್ರೇಷನ್. ನಿಮಗೆ ಗೊತ್ತಿದೆ ನಮ್ಮ ಸ್ಕಿನ್ಗೆ ಎಷ್ಟು ನೀರು ಅನ್ನೋದು ಅಗತ್ಯ ಅಂತ. ಸೊ ನೀವು ನೀರು ಚೆನ್ನಾಗಿ ಇಲ್ಲ ಅಂತ ಅಂದರೂ ಕೂಡ ನಿಮಗೆ ಡಾರ್ಕ್ ಸರ್ಕಲ್ಸ್ ಅಂತ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಬಟ್ ಏನೇ ರೀಸನ್ಸ್ ಇಲ್ಲಿ, ಈ ಒಂದು ಕ್ರೀಮ್ನು ನಿಮ್ಮ ಡಾರ್ಕ್ ಸರ್ಕಲ್ಸು, ಫ್ಲಫಿನೆಸ್ಸು, ಬ್ರಿಂಕಲ್ಸು ಪ್ರತಿಯೊಂದನ್ನು ಕಡಿಮೆ ಆಗುತ್ತೆ. ನಿಮಗೆ ಬೆಸ್ಟ್ ರಿಸಲ್ಟ್ಸ್ ಬೇಕು ಅಂದರೆ ಡೇ ಹಾಗೆ ನೈಟ್ ಬೋತ್ ಟೈಮ್ನ ಇದನ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಬನ್ನಿ ಅದು ಯಾವುದದು ಕ್ರೀಮು ಅಂತ ತೋರಿಸ್ತೀನಿ. ಕ್ರೀಮ್ ಬಂದ್ಬಿಟ್ಟು ಇದೆ ವಿಲ್ವಾ ಅವ್ರದ್ದು. ಸೊ ವಿಲ್ವಾ ಅವ್ರದ್ದು ಡಾರ್ಕ್ ಸರ್ಕಲ್ಸ್ ರಿಮೂವಲ್ ಕ್ರೀಮ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇ ಬ್ರ್ಯಾಂಡ್ ಯಾಕೆ ಅಂತ ನೀವು ಕೇಳೋದಾದ್ರೆ, ಇದನ್ನ ಜಸ್ಟ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 ವೀಕ್ ಆಯಿತು. ನನಗೆ 1 ವೀಕಲ್ಲೇ ಆಲ್ರೆಡಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ನಾನು ಇದಕ್ಕೂ ಮುಂಚೆ ಸಾಕಷ್ಟು ಬ್ರ್ಯಾಂಡ್ನ ಟ್ರೈ ಮಾಡಿದ್ದೀನಿ, ಬಟ್ ಯಾವುದು ನನಗೆ ವಾವ್ ಅನ್ನೋ ರಿಸಲ್ಟ್ ಕೂಡ ಸಿಕ್ಕಿಲ್ಲ. ಸೊ ಇದು 1 ವೀಕಿಗೆ ಎಷ್ಟೊಂದು ಚೇಂಜಸ್ನ ಕಾಣ್ತಾ ಇದ್ದೀನಿ. ಸೊ ಇದ್ರ ಪ್ರೈಸ್ ಬಂದ್ಬಿಟ್ಟು 580 ರುಪೀಸ್ ಆಗುತ್ತೆ. ಸೊ ಇದನ್ನ ನಾನು ವಿಲ್ವಾ ಅವ್ರ ಅಫಿಷಿಯಲ್ ಪೇಜಿಂದನೇ ತರಿಸ್ಕೊಂಡಿದ್ದೀನಿ. ಅದನ್ನು ಕೂಡ ಸೈಡಲ್ಲಿ ಪಿನ್ ಮಾಡಿರ್ತೀವಿ, ನೀವು ಅಲ್ಲಿಂದ ಬೇಕಾದ್ರೂ ಬೈ ಮಾಡ್ಬೋದು. ಇಲ್ಲ ನೈಕಾ, ಪರ್ಪಲ್, ಫ್ಲಿಪ್ಕಾರ್ಟ್ ಇದರಿಂದಲೂ ಕೂಡ ನೀವು ಬೈ ಮಾಡ್ಬೋದು. ನೀವು ಅಫಿಷಿಯಲ್ ಪೇಜಿಂದ ಬೈ ಮಾಡೋದ್ರಿಂದ ನಿಮಗೆ ವೆಲ್ಕಮ್ 10 ಅನ್ನೋ ಕೂಪನ್ ಯೂಸ್ ಮಾಡೋದ್ರಿಂದ ನಿಮಗೆ 10% ಅನ್ನೋದು ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ಆದಷ್ಟು ನಿಮ್ಗೆ ಏನೇ ಬ್ಯೂಟಿ ಪ್ರಾಡಕ್ಟ್ ತರಿಸ್ಕೋಬೇಕಾದ್ರೆ ಅದ್ರದ್ದು ಅಫಿಷಿಯಲ್ ಪೇಜಿಂದನೇ ತರಿಸ್ಕೊಳ್ಳಿ. ಏಕೆಂದರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲೆಲ್ಲ ಡೂಪ್ಲಿಕೇಟ್ಗಳು ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಆದಷ್ಟು ಅಫಿಷಿಯಲ್ ಪೇಜಸ್ಸಿಂದನೇ ತರಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ತುಂಬಾ ಒಳ್ಳೆ ಗುಡ್ ರಿಸಲ್ಟ್ಸ್ ಇದೆ. ಅದರದ್ದು ಚೆಕ್ ಮಾಡಿ ನೋಡ್ಬೋದು ನಿಮಗೆ ಅಲ್ಲಿ ಪೇಜಲ್ಲಿ ಎಷ್ಟು ಚೆನ್ನಾಗಿದೆ ರಿವ್ಯೂಸ್ ಅಂತ. ವಿಲ್ವಾ ಅಲ್ಲಿ ಬರೀ ಡಾರ್ಕ್ ಸರ್ಕಲ್ ರಿಮೂವಲ್ ಅಷ್ಟೇ ಕ್ರೀಮ್ ಇಲ್ಲ, ಸ್ಕಿನ್ ಬ್ರೈಟ್ನಿಂಗ್ ಇದೆ, ಸನ್ಸ್ಕ್ರೀನ್ ಇದೆ, ಹೇರ್ ಕೇರ್ ಇದೆ, ಹೇರ್ ರಿಲೇಟೆಡ್ ಆಗಿರ್ಬೋದು, ಶಾಂಪೂ, ಹೇರ್ ಆಯಿಲು, ಸಾಕಷ್ಟು ಪ್ರಾಡಕ್ಟ್ ಇದೆ. ಎಲ್ಲದಕ್ಕೂ ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ಬಟ್ ನನಗೆ ತುಂಬಾ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಈ ಒಂದು ವಿಲ್ವಾ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀನಿ. ಸೊ ಈ ಒಂದು ಪ್ರಾಡಕ್ಟು ಬೇರೆ ಪ್ರಾಡಕ್ಟ್ಗಿಂತ ಯಾಕೆ ಡಿಫ್ರೆಂಟ್ ಅಂತ ಹೇಳೋದಾದರೆ, ವಿಲ್ವಾ ಅಲ್ಲಿ ಬ್ಯಾಂಬೋ ಎಕ್ಸ್ಟ್ರಾಕ್ಟಿಂದ ಮಾಡಿದ್ದಾರೆ. ಬ್ಯಾಂಬೋ ಎಕ್ಸ್ಟ್ರಾಕ್ಟ್ ಏನು ಮಾಡುತ್ತೆ ಅಂದರೆ ನಮ್ಮ ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ. ಇನ್ನು ಎರಡನೇದಾಗಿ ಇದಕ್ಕೆ ಗೋಜಿ ಬೆರಿನ ಯೂಸ್ ಮಾಡಿದ್ದಾರೆ. ಗೋಜಿ ಬೆರಿ ಯೂಸ್ ಮಾಡಿರೋದ್ರಿಂದ ಇದು ನಮ್ಮ ಡಾರ್ಕ್ ಸರ್ಕಲ್ಸ್ನ ಮಿನಿಮೈಸ್ ಮಾಡುತ್ತೆ. ಇನ್ನು ಥರ್ಡ್ ಬಂದ್ಬಿಟ್ಟು ಶಿಯಾ ಬಟರ್ನ ಯೂಸ್ ಮಾಡಿದ್ದಾರೆ. ಇದು ನಮ್ಮ ಪ್ಲಫಿನೆಸ್ಸು ಹಾಗೆ ರಿಂಕಲ್ಸ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ. ಸೊ ಬೇರೆ ಬ್ರ್ಯಾಂಡ್ಗಿಂತ ಈ ಬ್ರ್ಯಾಂಡ್ ಯಾಕೆ ಸ್ಪೆಷಲ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನು ಇದನ್ನ ಕ್ಯಾಪ್ ಓಪನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಒಂದು ಇದು ಕೊಟ್ಟಿರ್ತಾರೆ. ಸೊ ಅದನ್ನೆಲ್ಲ ತೆಗೆದು ಅದರ ಕಲರ್ ಬಂದ್ಬಿಟ್ಟು ಈ ಥರ ಇರುತ್ತೆ. ಸೊ ಇದು ನೋಡೋದಕ್ಕೆ ಸೇಮ್ ಒಂಥರ ಬಟರ್ ಥರ ಅಂತ ಅನಿಸುತ್ತೆ. ಸೊ ನಾನು ಜಸ್ಟ್ ಇಷ್ಟೇ ಅಮೌಂಟ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ಇದನ್ನು ಮೇಲ್ಗಡೆ ಹಾಗೆ ಕೆಳಗಡೆ ಎರಡೂ ಕಡೆನೂ ನೀವು ಹಚ್ಚಿ 1-2 ಸೆಕೆಂಡ್ ಮಸಾಜ್ ಮಾಡಬೇಕಾಗುತ್ತೆ. ಸೊ ಲೈಕ್ ಈ ಥರ 2 ಸೆಕೆಂಡ್ ನಿಮ್ಮ ಕೈಯಿಂದ ಕ್ಲೀನಾಗೆ ಮಸಾಜ್ ಮಾಡ್ಕೊಳ್ಳಿ. ಬೋತ್ ಡೇ ಆ್ಯಂಡ್ ನೈಟ್ ಎರಡೂ ಟೈಮು ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಕ್ಲೀನಾಗಿ ನಿಮ್ಮದು ಎಲ್ಲಿ ಫುಲ್ ಡಾರ್ಕ್ ಸರ್ಕಲ್ಸ್ ಕ್ಲೀನಾಗಿ ರಬ್ ಆಗಬೇಕದು. ಸೊ ಕ್ಲೀನಾಗೆ ಮಸಾಜ್ ಮಾಡ್ಕೊತ ಬನ್ನಿ. ಇದು ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ಸಾಕಾಗುತ್ತೆ ನಿಮಗೆ. ಸೊ ಜಾಸ್ತಿ ತೊಗೋಬೇಕು ಅಂತ ಅನ್ನೋ ಹಾಗಿಲ್ಲ. ನಿಮ್ಗೇನಾದರೂ ಈ ಸೈಡ್ ಸನ್ ಬರ್ತ್ಸ್ ಏನಾದರೂ ಆಗಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಇದನ್ನು ನೈಟ್ ಮದಿದೆ ಯೂಸ್ ಮಾಡಿ, ಇನ್ ಕೇಸ್ ಡೇ ಮರ್ತರು. ಆ್ಯಂಡ್ ಇದನ್ನ ಸ್ಪೆಷಾಲಿಟಿ ಇನ್ನೊಂದು ಏನು ಅಂದರೆ ಈ ಕ್ರೀಮಿಂದು
ನೀವು ಮೇಕಪ್ ಮಾಡ್ಕೊತೀರಾ ಅಂದರೂ ಈ ಕ್ರೀಮ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ಇದೊಂದು ಒಳ್ಳೆ ಅಮೌಂಟ್ ಆಫ್ ಮಾಯ್ಚರೈಸ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ. ಸೊ ಯೂಶ್ವಲಿ ಹೇಳ್ತಾರೆ ಕಣ್ಣು ಸುತ್ತ ಎಲ್ಲ ಜಾಸ್ತಿ ಹಾರ್ಶ್ ಪ್ರಾಡಕ್ಟ್ನ ಯೂಸ್ ಮಾಡಬೇಡಿ ಅಂತ. ಸೊ ಇದು ಯಾವುದೇ ರೀತಿ ಹಾರ್ಶ್ ಇಲ್ಲ. ಸೊ ಒಳ್ಳೆ ಒಂದು ಸ್ಮೆಲ್ ಇದೆ ಅಂತ ಹೇಳ್ಬೋದು. ಸೊ ಗುಡ್ ಫ್ರೇಗ್ರೆನ್ಸ್ ಇದೆ. ಸೊ ಈ ಥರ ಒಂದು 20 ಸೆಕೆಂಡ್ಸ್ ಅಷ್ಟು ಮಸಾಜ್ ಮಾಡಿದ್ರೆ ಕ್ಲೀನಾಗಿ ಇದಾಗುತ್ತೆ ಅಂತ ಹೇಳ್ಬೋದು. ಸೊ ರಿಂಕಲ್ಸು, ಫ್ಲಫಿನೆಸ್ಸು ಏನೇ ಇರಲಿ ಡೆಫಿನೆಟ್ಲಿ ಕಮ್ಮಿ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಮರೀದೆ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್ ಮೀ. ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.